ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ. ರಾಜಕಾರಣ ಅವ್ರಿಗೆ ಹೊಸದೇನಲ್ಲ, ಆದರೆ ಚುನಾವಣಾ ರಾಜಕೀಯ ಹೊಸದು. ಆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಸಾರ್ವಜನಿಕ ಜೀವನದಲ್ಲಿ ಸುಮಾರು ವರ್ಷಗಳಿಂದ ನೀವಿದ್ದೀರಿ, ಯಾಕಂದರೆ ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿ ನಿಮ್ಮದು. ಈ ಬಾರಿ ಚುನಾವಣೆಯಲ್ಲಿ ನೀವು ನಿಂತಿರೋದ್ರಿಂದ ಈ ಚುನಾವಣಾ ರಾಜಕೀಯದ ಎಕ್ಸ್ಪೀರಿಯನ್ಸ್ ಹೆಂಗೆ ಅನ್ನಿಸ್ತಾ ಇದೆ? ಇಟ್ ಈಸ್ ವೆರಿ ಡಿಫ್ರೆಂಟ್. ಡೆಫಿನೆಟ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ. ಯಾಕಂದರೆ ಒಬ್ಬ ಅಭ್ಯರ್ಥಿಯಾಗಿ ಗೆದ್ದರೆ ರೀಚ್ ಜಾಸ್ತಿ ಇರುತ್ತೆ. ನಾನು ಸಮಾಜ ಸೇವೆ ಮತ್ತು ಶಿಕ್ಷಣ ಸೇವೆಯಲ್ಲಿ ಮಾಡ್ತಾಯಿದ್ವಿ, ಅದು ಒಂದು ಲಿಮಿಟೆಡ್ ಸರ್ಕಲ್ನಲ್ಲಾಗುತ್ತೆ. ರಾಜಕೀಯವಾಗಿ ನಮ್ಮ ರೀಚ್ ಜಾಸ್ತಿ ಇರುತ್ತೆ, ಮೋರ್ ನಂಬರ್ ಆಫ್ ಪೀಪಲ್, ಆಮೇಲೆ ಅವ್ರ ಜೀವನ, ವಿ ಕ್ಯಾನ್ ಚೇಂಜ್ ಲೈಫ್ಸ್. ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಕುಟುಂಬ ರಾಜಕಾರಣದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಕುಟುಂಬಗಳ ಮಧ್ಯದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಫೈಟ್, ಅಂದರೆ ರಾಜಕೀಯ ಫೈಟ್ ಅಂತೂ ನಡೀತಾನೆ ಇದೆ. ಸೊ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಮಧ್ಯದಲ್ಲಿ ಪ್ರಭಾ ಅವರನ್ನು ಜನ ಯಾಕೆ ಆಯ್ಕೆ ಮಾಡಬೇಕು? ಸಾಕಷ್ಟು ಕಾರಣಗಳಿವೆ. ಒಂದು, ಮೊದಲನೇದು, ರಾಜಕೀಯ ಬಗ್ಗೆ ಸಾಕಷ್ಟು ಅನುಭವ ಇದೆ. ಯಾಕೆಂದರೆ ನಾನು ಹುಟ್ಟಿದ್ದು ಕಕ್ಕರಗೊಳ್ಳ ಗೌಡ್ರ ಮನೆತನ. ಅಲ್ಲೂ ಕೂಡ ಸಿದ್ಧವೀರಪ್ಪ ಅವ್ರ ಕಾಲದಿಂದನೂ ನಮ್ಮ ಅಜ್ಜಪ್ಪನವರು ಕಾಂಗ್ರೆಸ್ನಲ್ಲೇ ಇದ್ದರು, ದೊಡ್ಡಪ್ಪಾಜಿಯವರು ಕೂಡ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ನಲ್ಲೇ ಇದ್ದರು. ಮದುವೆ ಆದಮೇಲೆ ಅಪ್ಪಾಜಿ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ರೆಪ್ರೆಸೆಂಟೇಟಿವ್ ಆಗಿ ಅವರು ಕೂಡ MLA MP ಆಗಿ ಕೆಲಸ ಮಾಡ್ತಾಯಿದ್ದಾರೆ, ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಸೊ ಇವರ ಎಲೆಕ್ಷನ್ನಲ್ಲಿ ಮಾಡೋ ಕೆಲಸದ ಜೊತೆಗೆ ಜನರ ಒಡನಾಟ, ಅವರ ಒಂದು ನಮ್ಮ SSK ಟ್ರಸ್ಟಿನ ಕೆಲಸ ಇರ್ಬೋದು, ಅಥವಾ ಸಂಸ್ಥೆಯ ಕೆಲಸಗಳು, ಆಸ್ಪತ್ರೆ ಕೆಲಸಗಳು, ಜೊತೆಗೆ ಸರ್ಕಾರಿ ಹುದ್ದೆಗಳು, ಅಲ್ಲೂ ಕೂಡ ನನ್ನ ಲಿಮಿಟ್ಸ್ನಲ್ಲಿ ಡೆಫಿನೆಟ್ಲಿ ವೀಸ್ ಟು ಫೈಂಡ್ ಸೊಲ್ಯೂಷನ್ಸ್. ಸೊ ಹಾಗಾಗಿ ಜನರ ಒಡನಾಟ, ಹತ್ತಿರದಲ್ಲೇ ಅವರು ಬಂದುಬಿಟ್ಟು ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದರೆ ಅದಕ್ಕೆ ಒಂದು ಪರಿಹಾರ ಸಿಗೋದು. ಸೊ ಜನನಾಯಕಿ ಅಂದರೆ ಪೀಪಲ್ಸ್ ಪರ್ಸನ್ ಆಗಿ, ಜನರು ಇವತ್ತಿನ ದಿನ ಸಿಚುವೇಶನ್ ಯಾವ ರೀತಿ ಆಯಿತು ಅಂದರೆ, ಟಿಕೆಟ್ ಮಾತ್ರ ನಮ್ಮ ಕುಟುಂಬದವ್ರು ಬಯಸಲಿಲ್ಲ, ವಿ ನೆವರ್ ಆಸ್ಕ್ ಫಾರ್ ಇಟ್. ಬಟ್ ಒಬ್ಬ ಒಳ್ಳೆ ವ್ಯಕ್ತಿ, ಜನ ಬಳಕೆ ಚೆನ್ನಾಗಿದೆ, ತಾಳ್ಮೆ ಇದೆ ಜನರ ಸಮಸ್ಯೆ ಆಲಿಸೋಕ್ಕೆ. ಆದ್ದರಿಂದ ಈ ಬಾರಿ ಇವರಿಗೆ ಟಿಕೆಟ್ ಕೊಟ್ಟರೆ, 25 ವರ್ಷದಿಂದ ಕಾಂಗ್ರೆಸ್ನ ಒಂದು ಬಾವುಟ ಏರಿರಲಿಲ್ಲ, ಸೊ ಈ ಬಾರಿ ಡೆಫಿನೆಟ್ಲಿ ಕಾಂಗ್ರೆಸ್ ಪತಾಕೆ ಹಾರಿಸ್ತಾರೆ ಅಂತ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ನ ವಿಜಯದ ಪತಾಕೆ ಹಾರಿಸುವಂಥ ಒಂದು ಉತ್ಸಾಹದಲ್ಲಿ ನೀವಿದ್ದೀರಾ. ಆದರೆ ಇಲ್ಲಿರುವಂಥ ಬಂಡಾಯ ಏನಿದೆ ಅದೇನಾದರೂ ಸ್ವಲ್ಪ ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತಾ ಕಾಂಗ್ರೆಸ್ ಮೇಲೆ? ಇಲ್ಲ, ಅದು ಏನು ಬೀಳಲ್ಲ ಅಂತ ಅನಿಸುತ್ತೆ ನನಗೆ. ಇನ್ನು ಇಲ್ಲಿರುವಂಥ 2 ಕ್ಷೇತ್ರ, ಅದರಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆಯಾ ಹೋದಲ್ಲೆಲ್ಲ ನಿಮಗೆ? ತುಂಬಾ ಚೆನ್ನಾಗಿದೆ. ಬಿಕಾಸ್ ಲತಾ ಅವರು ಮುಂಚೆ ಇದ್ದಿದ್ದು ಕಾಂಗ್ರೆಸ್ನಲ್ಲೇ. ಸೊ ಈಗ ಮಹಿಳಾ ರಾಜಕಾರಣಿಯಾಗಿ ನನ್ನನ್ನು ಕೂಡ ಸುಮಾರು ವರ್ಷದಿಂದ ನೋಡಿದ್ದಾರೆ. ಲತಾ ಅವರು, ನಾನು ಕೂಡ ಸುಮಾರು ವರ್ಷದಿಂದ ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದೇವೆ. ಸೊ ಒಳ್ಳೆ ಸಪೋರ್ಟ್ ಇದೆ ಅವ್ರ ಕಡೆಯಿಂದ ಕೂಡ. ಇಲ್ಲಿನ ಎದುರಾಳಿಗಳು ಯಾವ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ, ಈಗ ನೋಡಿ, ವಿಧಾನಸಭೆಗೆ ಕಾಂಗ್ರೆಸ್, ಲೋಕಸಭೆಗೆ BJP ಆ ವಿಶ್ವಾಸದಲ್ಲಿದ್ದಾರೆ, ಅದೇ ಥರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳಬೇಕಾಗಿಲ್ಲ ಯಾವ ವರ್ಚಸ್ಸಿನ ಮೇಲೆ ಅವರು ಓಟ್ ಕೇಳ್ತಾ ಇದ್ದಾರೆ ಅಂತ. ಇದು ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತಾ? ಇಲ್ಲ, ಸಾಕಷ್ಟು ಕಾರಣಗಳಿವೆ. ಜನರು ಪ್ರಬುದ್ಧತೆ ತೋರಿಸ್ಬೇಕು ಮತ ಚಲಾಯಿಸೋದ್ರಲ್ಲಿ. ಮೊದಲನೇದು, 25 ವರ್ಷದಿಂದ ಗೆದ್ದಿರುವಂತಹ ಪಕ್ಷದವರು, ಸಂಸದರು, ದಾವಣಗೆರೆಗೆ ಅವರ ಕೊಡುಗೆ ಏನು ಅಂತ ನಾನು ಹೇಳ್ತಾ ಇರೋದು. ಕಣ್ಣಿಗೆ ಕಾಣುವಂತಹ ಕಾರ್ಖಾನೆಗಳು, ಉದ್ಯೋಗದ ಅವಕಾಶಗಳು, ನೀರಾವರಿ ಯೋಜನೆಗಳು, ಈ ರೀತಿಯ ವರ್ಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಜೊತೆಗೆ ಅವರು ಯಾವಾಗೂ ಕೂಡ ನನಗೆ ವೋಟ್ ಹಾಕ್ರಿ ಅಂತ ಕೇಳಲ್ಲ, ಸೆಂಟ್ರಲ್ ಲೀಡರ್ಶಿಪ್ ಬಗ್ಗೆ ಮಾತಾಡಿ ವೋಟ್ ಕೇಳ್ತಾರೆ. ನನ್ನ ಒಂದು ಕ್ವಾಲಿಟೀಸ್ ಏನು, ನಾನು ನಮ್ಮ ಕ್ಷೇತ್ರಕ್ಕೆ ಏನು ಮುಂದಿನ ದಿನಗಳಲ್ಲಿ ಆಯ್ಕೆ ಆದರೆ ಏನು ಅಭಿವೃದ್ಧಿ ಮಾಡ್ತೀನಿ ಅಂತ ಎಂದೂ ವೋಟ್ ಕೇಳಲ್ಲ. ಕೇವಲ ಸೆಂಟ್ರಲ್ ಲೀಡರ್ಶಿಪ್ನ ಬಲಪಡಿಸ್ರಿ, ದೇಶವನ್ನು ಉಳಿಸ್ರಿ ಅನ್ನೋ ನಿಟ್ಟಿನಲ್ಲಿ ವೋಟ್ ಕೇಳ್ತಾರೆ. ನನ್ನ ಒಂದು ಮೆರಿಟ್ಸ್ ಮೇಲೆ ನಾನು ಜನರಲ್ಲಿ ಮತಯಾಚನೆ ಮಾಡ್ತಾಯಿದ್ದೀನಿ. ನಿಮ್ಮ ಮಾವನವರು ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯ ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಅವ್ರಿಗಿದೆ, ಜೊತೆಗೆ ಒಂದು ಸಮುದಾಯದ ಪ್ರಬಲ ನಾಯಕ ಕೂಡ. ಸೊ ಇಷ್ಟು ದಿನ ಅವ್ರ ಪರವಾಗಿ ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ಈಗ ನೀವೇ ಚುನಾವಣೆಗೆ ಧುಮುಕಿರೋದ್ರಿಂದ ಅವರಿಂದ ಏನು ಕಲ್ತಿದ್ದೀರಾ, ಅದನ್ನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀರಾ ಈ ಫೀಲ್ಡಲ್ಲಿ? ಸಾಕಷ್ಟು ಕಲ್ತಿದ್ದೀನಿ, ಪ್ರಾಮಾಣಿಕತೆ ಕಲ್ತಿದ್ದೀನಿ, ಮತ್ತು ಎಲ್ಲರನ್ನೂ ಸಮಾನವಾಗಿ ನೋಡೋದು, ಯಾವುದೇ ಒಂದು ಜಾತಿ ಧರ್ಮ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಅನ್ನೋ ರೀತಿಯಲ್ಲಿ ಅಪ್ಪಾಜಿಯವರು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈಗೂ ಕೂಡ ಅಪ್ಪಾಜಿಯವರು ದಾವಣಗೆರೆ ಸೌತ್ನಲ್ಲಿ MLA ಆಗಿ ಆಯ್ಕೆಯಾಗಿದ್ದಾರೆ. ಅಲ್ಲಿ ಕ್ಯಾನ್ವಸಿಂಗ್ ಹೋದಾಗ ಅಪ್ಪಾಜಿಯವರು 4 ಗಂಟೆಗೆ ಹೋಗಬೇಕಿತ್ತು ಕ್ಯಾನ್ವಸಿಂಗಿಗೆ.
ನಂತರ 5 ಗಂಟೆಗೆ ಒಂದು ಸಭೆ ಕಾರ್ಯಕ್ರಮ ಇತ್ತು. ಅದು ಸಿಟಿನಲ್ಲಿತ್ತು, ದಾವಣಗೆರೆ ಸಿಟಿನಲ್ಲಿ. ಸೊ ಅದಕ್ಕೆ ಅವರು ವೆಯ್ಟ್ ಮಾಡಿ ನೀನು ಹೋಗಿರು, ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಬಟ್ ಇಲ್ಲಿ ಈ ಸಭೆ ಕಾರ್ಯಕ್ರಮ ತಡವಾಯಿತು. ಆದ್ದರಿಂದ ಜೊತೆಗೆ ಇಬ್ಬರು ಹೋದ್ವಿ, ಅಪ್ಪಾಜಿ ನಾನು ಕ್ಯಾನ್ವಸಿಂಗಿಗೆ ಹೋದ್ವಿ. ನನ್ನ ಜೊತೆ 1 ಗಂಟೆ ಕ್ಯಾನ್ವಸಿಂಗ್ ಮಾಡಿದರು. ಅದಾದಮೇಲೆ ಸಭೆ ಕಾರ್ಯಕ್ರಮಕ್ಕೆ ಬಂದರು 9 ಗಂಟೆ ಹಂಗೆ. ಅದು ಮುಗಿದ ಮೇಲೆ ನಾವಿನ್ನೇನು ಅಪ್ಪಾಜಿ ಬರಲ್ಲ ಅಂದ್ಕೊಂಡ್ವಿ. 94 ಇಯರ್ಸು ಬಿಸಿಲಿನಲ್ಲಿ ಕ್ಯಾನ್ವಸಿಂಗ್ ಮಾಡಿದ್ದಾರೆ. ಆದರೂ ಕೂಡ 9 ಗಂಟೆ ಆಗಿತ್ತು, ಮತ್ತೆ ವಾಪಸ್ ದಾವಣಗೆರೆ ಗ್ರಾಮೀಣ ಭಾಗದಲ್ಲಿ ಬಂದು ಸೊಸೈಟಿ ಜೊತೆ ಕ್ಯಾನ್ವಸಿಂಗ್ ಮಾಡಿದ್ದಾರೆ. ಸೊ ಅಟ್ 94 ಇಷ್ಟು ಹುರುಪು, ಉತ್ಸಾಹ, ಪ್ರಾಮಾಣಿಕತೆ ಇದೆ. ಕ್ಷೇತ್ರದ ಬಗ್ಗೆ, ಜನತೆಯ ಬಗ್ಗೆ ಜವಾಬ್ದಾರಿ ಇದೆ. ಅದನ್ನು ನಾನು ಅಪ್ಪಾಜಿಯಿಂದ ಕಲ್ತಿದ್ದೀನಿ. ಈಗಿನ ಜನ್ರೇಷನ್ ಆ್ಯಂಡ್ ಯೂತ್ಸ್ ವೋಟರ್ಸ್ ಅಥವಾ ಹೊಸ ಮತದಾರರು ಯಾರಿದ್ದಾರೆ, ಸೊ ಅವರೆಲ್ಲ ಈ ಲೋಕಸಭೆ ಚುನಾವಣೆ ಅಂತ ಬಂದಾಗ ಈ ಪ್ರಾದೇಶಿಕತೆ ಜೊತೆಗೆ ಇಲ್ಲಿನ ಅಸ್ಮಿತೆ ಏನಿದೆ, ಪ್ರಾದೇಶಿಕ ಅಸ್ಮಿತೆ, ಅದನ್ನ ನೋಡಿ ವೋಟ್ ಹಾಕ್ತಾರೆ ಅಂತ ಅನ್ಸುತ್ತಾ? ಅವ್ರ ಮನವೊಲಿಕೆ ಹೆಂಗೆ ಮಾಡ್ತಾರೆ ಪ್ರಭಾವ್? ನಾನು ಯುವಕರಲ್ಲೂ ಅದನ್ನೇ ಕೇಳ್ತಾ ಇದ್ದೀನಿ. ನೀವು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ರಿ. ಯಾರ್ಯಾರು ಕಂಟೆಸ್ಟೆಂಟ್ ಇದ್ದಾರೆ, ಸುಮಾರು 30 ಜನ ಇದ್ದಾರೆ ದಾವಣಗೆರೆ ಕ್ಷೇತ್ರದಲ್ಲಿ. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಎಕ್ಸೈಸ್ ಯುವರ್ ರೈಟ್ ಟು ವೋಟ್ ಅಂತ ಹೇಳ್ತಾ ಇದ್ದೀನಿ. ಇದು ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳಿಲ್ಲಿ. ಸೊ ನಿಮ್ಮ ನಾಯಕರು ನಿಮ್ಮ ಆಯ್ಕೆ ಆಗಿರಬೇಕು. ಸೊ ಅದರಿಂದ ನೀವು ಜವಾಬ್ದಾರಿಯುತವಾಗಿ 30 ಜನ ಕಂಟೆಸ್ಟೆಂಟ್ಸ್ ಇದ್ದಾರಲ್ಲ, ಅವರೆಲ್ಲರದು ಒಂದು ಪೊಲಿಟಿಕಲ್ ಬಯೋಡೇಟಾ ಓದ್ರಿ, ತಿಳ್ಕೊಳ್ರಿ. ಪಕ್ಷ ಯಾವ ರೀತಿ ಇದೆ, ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ, ಯಾವ ವ್ಯಕ್ತಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾವ ಸರ್ಕಾರ ಹೆಚ್ಚಿನ ಒಂದು ದೇಶದ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಇದನ್ನು ತಿಳ್ಕೊಂಡು ನೀವು ಡೋಂಟ್ ಜಸ್ಟ್ ಬಿ ಇನ್ಫ್ಲುಯೆನ್ಸ್ ಬೈ ಸೋಷಿಯಲ್ ಮೀಡಿಯಾ ಆರ್ ಫೈಂಡ್ ದ ರೈಟ್ ಸೋರ್ಸ್ ಅಂತ ನಾನು ಹೇಳ್ತೀನಿ. ಸೊ ಆ ರೀತಿ ಯುವಕರಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಆನ್ ವೆಲ್. ಯುವಕರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಮಾಡ್ತಾರೆ ಅಂತ ಅನಿಸುತ್ತೆ. ದಾವಣಗೆರೆ ಅಭಿವೃದ್ಧಿಗೆ ಪ್ರಭಾವ್ ಅವ್ರು ಕಂಡಿರೋ ಕನಸುಗಳೇನು? ಸಾಕಷ್ಟು ಕನಸುಗಳಿವೆ. ನಾನು ಎಜುಕೇಷನ್, ಆಮೇಲೆ ಹೆಲ್ತ್, ಆಮೇಲೆ ಎಂಪ್ಲಾಯ್ಮೆಂಟ್ ಮತ್ತು ರೈತರ ಸಮಸ್ಯೆಗಳು, ಇವಕ್ಕೆ ಆದ್ಯತೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೀರಾವರಿ ಯೋಜನೆಗಳಾಗಬೇಕಾಗಿದೆ, ಕಾರ್ಖಾನೆಗಳು ಬರಬೇಕಾಗಿದೆ, ದೊಡ್ಡ IT-BT ಕಂಪನೀಸು, ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಬರಬೇಕಾಗಿದೆ, ದೆನ್ ಕೇಂದ್ರೀಯ ವಿದ್ಯಾಲಯಗಳು ಬರಬೇಕಾಗಿದೆ, ಗುಣಮಟ್ಟದ ಶಾಲೆಗಳು, ವಸತಿ ಶಾಲೆಗಳು ನಮ್ಮ ಮಕ್ಕಳಿಗೆ. ಅದೇ ರೀತಿ ಒಂದು ಪಾರದರ್ಶಕ ಆಡಳಿತ ಕೊಡಬೇಕಾಗಿದೆ. ಸೊ ಒಟ್ಟಾರೆ ನಮ್ಮ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ ಅದು ಕೂಡ ಪ್ರತಿಯೊಬ್ಬ ಪರ್ಸನ್, ವೆದರ್ ಇಟ್ಸ್ ವಿಧವಾ ವೇತನ ಇರ್ಬೋದು, ಪ್ರತಿಯೊಂದು ಕೂಡ ಸ್ಕೀಮ್ಸು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಇದೆ. ಕೈಗಾರಿಕೆಗಳ ಬಗ್ಗೆ ಎಸ್ಪೆಷಲಿ ನೀವು ಮೆನ್ಷನ್ ಮಾಡಿದ್ರಿಂದ ಕೇಳ್ತಾ ಇದ್ದೀನಿ. ಈ ಹಿಂದೆ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತಾ ಇದ್ರು. ಸಾಕಷ್ಟು ಕೈಗಾರಿಕೆಗಳಿದ್ವು, ಮುಚ್ಚೋದ್ವು, ಜನ ಕೆಲಸ ಇಲ್ಲದೆ ಗುಳೆ ಹೋಗೋಕ್ಕೆ ಶುರು ಮಾಡಿದ್ರು. ಸೊ ಅದನ್ನೆಲ್ಲ ಮತ್ತೆ ರಿಕವರ್ ಮಾಡೋದಕ್ಕೆ ಯಾವ ಥರ ಯೋಜನೆಗಳನ್ನು, ಒಂದು ಬ್ಲೂ ಪ್ರಿಂಟ್ ಅಂತ ಇರುತ್ತಲ್ಲ, ಹೆಂಗಿದೆ ಅದು? ಅಟ್ ಪ್ರೆಸೆಂಟ್ ದಾವಣಗೆರೆ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ, ಇಕೋಸಿಸ್ಟಮ್ ರೆಡಿ ಇದೆ. ಆಮೇಲೆ ಅಲ್ಲಿ ರೈಟ್ ನಾವು IT-BT ಕಂಪ್ನಿ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇದೆ. ಸೊ ಪ್ರಯಾರಿಟಿ ಮೇಲೆ ದಾವಣಗೆರೆಯಲ್ಲಿ IT-BT ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತ. ಅದೇ ರೀತಿ ಎಥನಾಲ್ ಪ್ಲ್ಯಾಂಟ್ಸು, ದೆನ್ ಹರಪನಹಳ್ಳಿಯಲ್ಲಿ ಸೋಲಾರ್ ಪಾರ್ಕ್ ಮಾಡಬೇಕು ಅಂತ ಇದೆ. ಆಮೇಲೆ ಸಾಕಷ್ಟು ಜನ ಜಗಳೂರು ಕ್ಷೇತ್ರದಲ್ಲಿ ನಾನು ಕ್ಯಾನ್ವಸಿಂಗ್ ಹೋದಾಗ ಅಲ್ಲಿರುವಂಥ ಮತದಾರರು ಹೇಳಿದರು, ಸುಮಾರು 1000 ಜನ ಮಹಿಳೆಯರು ಟೈಲರಿಂಗ್ ಬಗ್ಗೆ ಟ್ರೈನಿಂಗ್ ಇದೆ, ಎಲ್ಲ ಹೋಗಿ ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸೊ ವಿ ಹ್ಯಾವ್ ದ ಹ್ಯೂಮನ್ ರಿಸೋರ್ಸ್, ವಿ ಹ್ಯಾವ್ ಎಜುಕೇಟೆಡ್ ಸ್ಟೂಡೆಂಟ್ಸ್. ಸೊ ಓನ್ಲಿ ಥಿಂಗ್ ಈಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕಾಗಿದೆ ಇಲ್ಲಿ. ಸೊ ಈಗ ನೀವು ನಾನು ಫಸ್ಟ್ಗೆ ಮೆನ್ಷನ್ ಮಾಡ್ದಂಗೆ ಒಂದು ದೊಡ್ಡ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ರು ಕೂಡ ರಾಜಕಾರಣದಲ್ಲಿ ಮಹಿಳೆಯರು ಅಂತ ಬಂದಾಗ ಒಂದಿಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಸೊ ಆ ಸವಾಲುಗಳ ಬಗ್ಗೆ ನಿಮ್ಮ ಉತ್ತರ? ಅಲ್ಲ, ಒಂದು ರಾಜಕೀಯಕ್ಕೆ ಇಳಿದ ಮೇಲೆ ಡೆಫಿನೆಟ್ಲಿ ಎಲ್ಲ ಸವಾಲುಗಳಿಗೆ ನಾವೇ ಉತ್ತರ ಕಾಣ್ಕೋಬೇಕಾಗತ್ತೆ. ಆ ರೀತಿಯ ಒಂದು ಇಫ್ ಯು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್, ಡೆಫಿನೆಟ್ಲಿ ಅಕಾಮಿಡೇಷನ್ ಆಗೇ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಮಹಿಳೆಯರು ಒಂದಾಗಿ ಕೆಲಸ ಮಾಡ್ತೀವಿ. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿ ಕೂಡ 6 ಜನ ಮಹಿಳೆಯರಿಗೆ ಈ ಬಾರಿ MP ಟಿಕೆಟ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಪಾಸಿಟಿವ್ ಚೇಂಜ್. ನಿಮ್ಮ ಸೋಲು ಗೆಲುವು ನಿಮ್ಮ ಗಂಡ ಮಲ್ಲಿಕಾರ್ಜುನ್ ಅವರ ಸಚಿವಗಿರಿ ಮೇಲೆ, ಮಂತ್ರಿಗಿರಿ ಮೇಲೆ ಏನಾದರೂ ಪ್ರಭಾವ ಬೀರ್ಬೋದಾ? ಇಲ್ಲ, ಆ ರೀತಿ ಏನೂ ಇಲ್ಲ.
ಬಟ್ ಗೆಲ್ಲುವಂಥ ವಿಶ್ವಾಸ ಸಂಪೂರ್ಣ ಇದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಸೊ ನೀವು ಪ್ರಚಾರಕ್ಕೆ ಹೋದಾಗ ಅದ್ರ ಬಗ್ಗೆ ರೆಸ್ಪಾನ್ಸ್ ಹೆಂಗಿದೆ, ಅದು ಮತಗಳಾಗಿ ಯಾವ ಥರ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇದೆ? ಈಗ ನಾ ಹೇಳ್ತಾ ಇದ್ನಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇದೆ. ಒಂದು ದಿನನಿತ್ಯ ವಸ್ತು ಬಳಸೋ ವಸ್ತುನ ಖರೀದಿ ಮಾಡೋದ್ರಿಂದ ಹಿಡಿದು ಮಕ್ಕಳ ಶಾಲೆ ಫೀಸ್ ಇರ್ಬೋದು, ಮತ್ತು ಬಂಗಾರವನ್ನು ಕೂಡ ಕೊಂಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಹೊನ್ನಾಳಿ ಕ್ಷೇತ್ರದಲ್ಲಿ ಮಲ್ಲಿಗೇನಹಳ್ಳಿ ಅನ್ನೋ ಊರಿನಲ್ಲಿ 450 ಜನ ಮಹಿಳೆಯರು 2,000 ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು ಆಂಜನೇಯ ದೇವಸ್ಥಾನದ ಟ್ರಸ್ಟಿನ ಕಮಿಟಿ ಕೊಟ್ಟಿದ್ದಾರೆ. ಅಲ್ಲಿಗೆ 9 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ದೊಡ್ಡ ಉದಾಹರಣೆ ಏನಿದೆ? ಮಹಿಳಾ ಸಬಲೀಕರಣ, ಅದರಲ್ಲೂ ಆರ್ಥಿಕ ಸಬಲೀಕರಣದಲ್ಲಿ. ಸೊ ಒಂದು ಕಾನ್ಫಿಡೆನ್ಸ್ ಮಹಿಳೆಯರಲ್ಲಿ ಕೊಡ್ತಾ ಇದೆ ಅಂತ ಅನಿಸುತ್ತೆ. ಸೊ ದಟ್ ಈಸ್ ವೈ ಮಹಿಳೆಯರು ಓಪನ್ ಆಗಿ ನಾವು ಈ ಬಾರಿ ಕಾಂಗ್ರೆಸ್ಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು ಯೂತ್ಸ್ಗೆ ಏನು ಸಂದೇಶ ಕೊಡ್ತೀರಾ? ಅಂದರೆ ರಾಜಕಾರಣಕ್ಕೆ ಬರೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ, ರಾಜಕಾರಣದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರೋರಿಗೆ. ಇಟ್ಸ್ ಅ ಗುಡ್ ಫೀಲ್ಡ್. ಓನ್ಲಿ ಕಂಡೀಷನ್ ಇಸ್ ಸರ್ವಿಸ್ ಟು ದ ಪೀಪಲ್, ಆನೆಸ್ಟಿ. ನೀವು ಆ ಮೋಟಿವ್ ಇಟ್ಕೊಂಡು ಬಂದರೆ ಒಂದು ಒಳ್ಳೆ ಫೀಲ್ಡ್ ಇದೆ, ಸಾಕಷ್ಟು ಅವಕಾಶ ಇದೆ, ಜನರ ಒಂದು ಜೀವನವನ್ನು ಬದಲಾಯಿಸುವಂತಹ ಒಂದು ಶಕ್ತಿ ಇದೆ ನಿಮಗೆ. ಸೊ ಡೆಫಿನೆಟ್ಲಿ ಯು ಶುಡ್ ಎಂಟರ್ ಪಾಲಿಟಿಕ್ಸ್, ಯು ಶುಡ್ ಲರ್ನ್ ಅಬೌಟ್ ಅವರ್ ಕಂಟ್ರಿ ಆ್ಯಂಡ್ ಕಮ್ ಆ್ಯಂಡ್ ಬಿ ಅ ನೇಷನ್ ಬಿಲ್ಡರ್. ಸ್ವಲ್ಪ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋಣ, ಯಾಕಂದರೆ ರಾಜಕಾರಣಿಯಾಗಿ ಇಷ್ಟೊತ್ತು ನಾವು ಮಾತಾಡಿದ್ವಿ. ನಾನು ಫಸ್ಟ್ ನಿಮ್ಮ ಹೆಸರು ಅನೌನ್ಸ್ ಆದಾಗ ನಿಮ್ಮ ಬಗ್ಗೆ ಓದ್ಕೊಳ್ತಾ ಇದ್ದೆ, ಆಗ ನೋಡ್ತಾ ಇದ್ದೆ ಒಂಥರ ಮಲ್ಟಿ ಟಾಸ್ಕ್ ವುಮೆನ್ ನೀವು. ಮನೇಲಿ ಮಕ್ಕಳನ್ನು ಸಂಭಾಳಿಸ್ಬೇಕು, ಎಜುಕೇಷನ್ ಟ್ರಸ್ಟ್ಗಳನ್ನು ಸಂಭಾಳಿಸ್ಬೇಕು, ಪೊಲಿಟಿಕಲ್ ಫ್ಯಾಮಿಲಿ, ಸೊ ಅದನ್ನು ಹ್ಯಾಂಡಲ್ ಮಾಡಬೇಕು. ಈಗ ಖುದ್ದಾಗಿ ನೀವು ಫೀಲ್ಡಿಗೆ ಇಳಿದಿದ್ದೀರಾ. ಸೊ ಇದನ್ನು ಇವಾಗ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಕ್ಯಾಂಡಿಡೇಟ್ ಆದಮೇಲೆ? ಅಲ್ಲ, ಈಗ ಕಷ್ಟ ಆಗ್ತಾಯಿದೆ. ಯಾಕಂದರೆ ಈಗ ಪ್ರಯಾರಿಟಿ ಇರೋದು ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನೋದು. ಆ ಗೆಲ್ಲೋದ್ರಲ್ಲೂ ನಮ್ಮ ದಾವಣಗೆರೆ ಕ್ಷೇತ್ರದ ಸ್ವಾರ್ಥ ಅಡಗಿದೆ. ಆಯ್ತಾ? ನನ್ನ ರುಟೀನ್ ಯಾವ ರೀತಿ ಇದೆ ಅಂದರೆ, ನನಗೆ 3 ಜನ ಮಕ್ಕಳಿದ್ದಾರೆ. 2ನೇವಳು ಇಲ್ಲೇ ಮೆಡಿಸಿನ್ ಕಂಪ್ಲೀಟ್ ಮಾಡಿದ್ದಾಳೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಅವಳ ಜೊತೆ ಆಗಬೇಕು, ಸಾಯಂಕಾಲ ಟೀ ಅವಳ ಜೊತೆ ಆಗಬೇಕು, ರಾತ್ರಿ ಊಟ ಅವಳ ಜೊತೆ ಆಗಬೇಕು. ಮಲ್ಲಿಕಾರ್ಜುನ ಅವ್ರು ಬ್ಯುಸಿ ಇರ್ತಾರೆ, ಅವ್ರ ಸ್ಟೇಷನಲ್ಲಿದ್ದರೆ ಅವ್ರ ಜೊತೆ ಊಟ ಆಗಿರುತ್ತೆ. ಸೊ ಆ ರೀತಿ ಬಾಂಧವ್ಯ ಇದೆ. ಜೊತೆಗೆ ನಮ್ಮ SSK ಟ್ರಸ್ಟಿಂದ ರುಟೀನ್ ಆ್ಯಕ್ಟಿವಿಟೀಸ್, ಎಲ್ಲ ಮೀಟಿಂಗ್ಸ್ ಅಟೆಂಡ್ ಮಾಡಿರ್ತೀನಿ. ಪ್ರತಿಯೊಂದು ಗ್ರಾಮದಲ್ಲೂ ನಾವು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅಲ್ಲಿ ಹೋಗಿರ್ತೀನಿ. ನಮ್ಮ ಅಸೋಸಿಯೇಷನ್ ಮೀಟಿಂಗ್ಸ್ ಅಟೆಂಡ್ ಮಾಡಿರ್ತೀನಿ. ಸೊ ಆ ರೂಟೀನ್ ಮಿಸ್ ಆಗ್ತಾಯಿದೆ. ಈಗ ಆಗ್ತಾ ಇರೋದು ಬಿಸಿಲಿನಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಪ್ರಚಾರ ಮಾಡೋದ್ರಲ್ಲಿ ಕಂಪ್ಲೀಟ್ಲಿ ಬ್ಯುಸಿ. ನಿದ್ದೆ ಸ್ವಲ್ಪ ಕಾಂಪ್ರಮೈಸ್ ಆಗ್ತಾಯಿದೆ. ಬಿಕಾಸ್ ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 1 ಗಂಟೆ 2 ಗಂಟೆ ಆಗ್ತಾಯಿದೆ ಮಲ್ಗೋದು. ಸೊ ಇಟ್ಸ್ ಬೀನ್ ಅ ಹೆಕ್ಟಿಕ್ ಪೀರಿಯಡ್. 1.5 ಮಂತ್ಸಿಂದ ಇದೇ ನಡೀತಾ ಇದೆ. ಸೊ ಇವಾಗ ಅನಿಸುತ್ತಾ ಮಾವನವರು ಮತ್ತು ಹಸ್ಬೆಂಡ್ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಎಷ್ಟೆಲ್ಲ ಅನುಭವಿಸಿರ್ತಾರೆ ಅಂತ? ಅಲ್ಲ, ಅವ್ರದ್ದು ಪ್ರಚಾರದು ಅನಿಸುತ್ತೆ. ಯಾಕಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಅದು MP ದೊಡ್ಡ ಕ್ಷೇತ್ರ, 8 ತಾಲೂಕುಗಳಿವೆ. ಸೊ ಅದರಿಂದ ಗೆಲ್ಲಬೇಕು, ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮನ್ನು ನೋಡಿದಾಗ ಒಂದಿಷ್ಟು ಹೆಲ್ತ್ ಸೀಕ್ರೆಟ್ ತಿಳ್ಕೊಬೇಕು ಅನ್ಸುತ್ತೆ. ಸ್ಕಿನ್ ಕೇರ್ ಇರ್ಬೋದು ಈ ಬಿಸಿಲಲ್ಲಿ, ಅಥವಾ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಇದೆಲ್ಲ ಬೀಯಿಂಗ್ ಎ ಡಾಕ್ಟರ್ ಹೇಗೆ ಮೇಂಟೈನ್ ಮಾಡ್ತೀರಾ? ರೈಟ್ ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ, ಟು ಬಿ ಆನೆಸ್ಟ್. ಟಾನಿಕ್ ಅನ್ನೋದು ನಮ್ಮ ಕ್ಷೇತ್ರದ ಜನತೆ ಇಷ್ಟು ಬಿಸಿಲಿನಲ್ಲೂ 1 hour 2 hours ಲೇಟ್ ಆದರೂ ಕೂಡ ಅಷ್ಟೇ ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ. ಅದರ್ವೈಸ್ ಆನ್ ಅ ರೆಗ್ಯುಲರ್ ಬೇಸಿಸ್ ನಂದು 1 hour ಫಾರ್ ಮೈ ವಾಕ್, ಮೆಡಿಟೇಷನ್, ಆಮೇಲೆ ಸ್ಟ್ರೆಚಸ್, ಅದು ರುಟೀನಾಗಿ ಮಾಡ್ತಾ ಇರ್ತೀನಿ. ಆಮೇಲೆ ರುಟೀನ್ ಇರುತ್ತೆ ಇಲ್ಲ, ನಿದ್ದೆ ಒಂದು ಕಾಂಪ್ರಮೈಸ್ ಮಾಡಿರ್ತೀನಿ. ಊಟದಲ್ಲಿ ಸ್ಟ್ರಿಕ್ಟ್ ಇದ್ದೀನಿ. ಊಟ, ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್ ಐ ಡೂ. ಲಾಟ್ ಆಫ್ ರೀಡಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಫ್ಯಾಮಿಲಿ ಟೈಮ್. Skin care is I really like moisturizing my skin. Lot of moisturizing in the night. And once in a week ಮೊಸರು ಹಚ್ಕೊಳ್ಳೋದು. That is my favorite routine. So that really is helpful. ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅದು. ನಿಮ್ಮ ಹಾಬೀಸ್ ಏನು? ಮೂವೀಸ್ ಎಲ್ಲ ನೋಡ್ತೀರಾ? ರಿಲ್ಯಾಕ್ಸ್ ಅಂದರೆ ಇವಾಗ ಅಂದರೆ ನೀವು ಹೆಕ್ಟಿಕ್ ಸ್ಕೆಡ್ಯೂಲ್ ಅಂತ, ರಿಲ್ಯಾಕ್ಸೇಷನ್ ಬೇಕು ಅಂದರೆ ಏನು ಮಾಡ್ತೀರಾ? ರಿಲ್ಯಾಕ್ಸೇಷನ್ ಇಸ್ ರೀಡಿಂಗ್ ಮೋಟಿವೇಶ್ನಲ್ ಬುಕ್ಸು, ಆಟೋಬಯೋಗ್ರಫೀಸ್ ಜಾಸ್ತಿ ಓದ್ತಾ ಇರ್ತೀನಿ. ಆಮೇಲೆ ಫ್ಯಾಮಿಲಿ ಟೈಮ್,
ನನ್ನ ಮಕ್ಕಳ ಜೊತೆ, ಆಮೇಲೆ ಅಮ್ಮನ ಜೊತೆ, ಒಟ್ಟಾರೆ ಫ್ಯಾಮಿಲಿ ಟೈಮ್. ಮೂವೀಸ್ ಅಂತೂ ಎವ್ರಿ ಅದರ್ ಡೇ ವಿ ಆರ್ ವಾಚಿಂಗ್. ನೆಟ್ಫ್ಲಿಕ್ಸ್ನಲ್ಲಿ ಒಂದಲ್ಲ ಒಂದು ಮೂವಿ ಅಥವಾ ಸೀರೀಸ್ ಏನಾದರೂ ನೋಡ್ತಾ ಇರ್ತೀವಿ. ಸೊ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದೀರಾ. ಆಲ್ವೇಸ್ ಮಹಿಳೆಯರಿಗೆ ಆದ್ಯತೆ ಸಿಗಲಿ ಅಂತ ಬೀಯಿಂಗ್ ಎ ವಿಮೆನ್ ನಾನು ಆಶಿಸ್ತಾ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಆಲ್ ಗುಡ್ ಲಕ್. I also wish you all the best in all your endeavors. Thank you.